ಮಾತ್ರ ನೋಡಿರ್ತೀರಿ ಕಮಲ್ ಅವರ ಹೇಳಿಕೆ ಸರ್, ಇವತ್ತು ಕೂಡ ಮತ್ತೆ ಉದ್ದಾಟತನ ತೋರಿಸಿರುವಂಥದ್ದು, ಕ್ಷಮೆ ಕೇಳಲ್ಲ ಅಂತ. ಎಷ್ಟು ಸರಿ ಅದೇನಂದ್ರೆ ಒಂದು ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತಾರಲ್ಲ, ಆ ಮಾತನ್ನ ಮೋಸ್ಟ್ಲಿ ಅವರು ತುಂಬಾ ಸೀರಿಯಸ್ ಆಗಿ ಪರಿಗಣಿಸಿದಂಗಿದೆ. ಬಟ್ ಪ್ರೀತಿ ಇದ್ದ ಕಡೆ ಕ್ಷಮೆನೂ ಇರಬೇಕು, ಪ್ರೀತಿ ಇರೋ ಕಡೆ ಗೌರವನೂ ಇರಬೇಕು. ಎಲ್ಲೋ ಒಂದ್ ಕಡೆ ನನಗೆ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಯಾರು ಭಾಷಾ ಜ್ಞಾನಿಗಳು, ಭಾಷಾ ತಜ್ಞರು ಮಾತಾಡಬೇಕು ಇದ್ರ ಬಗ್ಗೆ ಅಂದಾಗ ಆ ಸ್ಟೇಟ್ಮೆಂಟ್ ನ ಮೆನ್ಷನ್ ಮಾಡಲಿಲ್ಲ ಅಂದ್ರೂ ಆಗಿರೋದು. ಮೆನ್ಷನ್ ಮಾಡಿಬಿಟ್ಟಿದಾರಲ್ಲ ಅಪ್ಪಿದಪ್ಪಿ, ಅದು ಓಕೆ. ಇದರಿಂದ ನನಗೆ ಹರ್ಟ್ ಆಗಿದ್ರೆ ಕ್ಷಮೆ ಕೇಳಿದ್ರೆ ಬಹುಶಃ ದೊಡ್ಡವರಾದವರು ಇನ್ನೂ, ಯಾಕಂದ್ರೆ ನಾವೆಲ್ಲರೂ ಅವ್ರನ್ನ ಇಷ್ಟಪಡ್ತೀವಿ, ನಾವೆಲ್ಲರೂ ಅವ್ರ ಅಭಿಮಾನಿಗಳಿರ್ತೀವಿ. ಬೇಡದ ಜಾಗದಲ್ಲಿ ಬೇಡದ ಮಾತಾಡಿದಾಗ ಅದು ಕಾಸ್ಟ್ ಅಂತ ಕೆಲವೊಂದು ಆಗುತ್ತಲ್ಲ, ಅದು ಅವರವರ ವಿವೇಕಕ್ಕೆ ವಿವೇಚನೆ ಬಿಟ್ಟಿದ್ದು. ಅದನ್ನ ಇವತ್ತು ನೋಡ್ತಾ ಇದ್ದೀನಿ ನಾನು. ಸರ್, ಮತ್ತೆ ಕ್ಷಮೆ ಕೇಳಲ್ಲ ಅನ್ನೋಂತಿದ್ದೀರಾ ಸರ್? ಮೊನ್ನೆನೇ ಹೇಳಿದ್ರು, ಇವತ್ತು ಅದನ್ನೇ ಮುಂದುವರಿಸ್ತಾ ಇದ್ದಾರೆ. ಒಂದ್ ಕಡೆ ರಾಜಕೀಯ ಪ್ರೇರಿತ ಇದೆಯಾ? ರಾಜಕೀಯ ಪ್ರೇರಿತ ಇರಬಹುದು ನಮ್ಮೆಲ್ಲರಿಗೂ ಅನ್ಸುತ್ತೆ. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಹಿಂದಿ ಹೇರಣೆ ವಿರುದ್ಧ ದೊಡ್ಡದಾಗಿ ಧ್ವನಿ ಎತ್ತದಲ್ಲಿ ಒಂದು ಧ್ವನಿಗಳು ಅಂದ್ರೆ ಒಂದು ತಮಿಳುನಾಡು, ಇನ್ನೊಂದು ಕರ್ನಾಟಕ. ಕರ್ನಾಟಕದಲ್ಲಿ ಇತ್ತೀಚೆಗೆ ಎಸ್ಪೆಷಲಿ ಬೆಂಗಳೂರಿನಲ್ಲಿ ನಡೀತಿರ್ತಕ್ಕಂಥ ವಿದ್ಯಮಾನಗಳಲ್ಲಿ ಹಲವಾರು ಘಟನೆಗಳನ್ನ ನೋಡ್ತಿದೀವಿ, ವಿಟ್ನೆಸ್ ಮಾಡ್ತಿದೀವಿ. ವಿನಾಕಾರಣ ಕನ್ನಡಿಗರನ್ನ ಕೇಳ್ಕೋದು, ಕನ್ನಡದ ಅಸ್ಮಿತೆಯನ್ನ ಪ್ರಶ್ನೆ ಮಾಡೋದು, ಅಥವಾ ಕನ್ನಡದ ಸೆಂಟಿಮೆಂಟ್ ನ ಹರ್ಟ್ ಮಾಡೋದು, ಇಂತಹ ಹಲವಾರು ಘಟನೆಗಳನ್ನ ನೋಡಿದೀವಿ. ಅದಕ್ಕೆ ತಕ್ಕನಾಗಿ ಶಾಸ್ತಿನೂ ಆಗಿದೆ. ಅದರ ಹಲವಾರು ಉದಾಹರಣೆಗಳು ನಮ್ಮ ಮುಂದೆ ಇದೆ. ಅಂಡ್ ಈ ತರ ಯಾವಾಗ ನಾವು ಒಂದು ಭಾಷೆ ಹೇರಣೆ ಮಾಡಬೇಡಿ ಅಂತ ಮಾತಾಡ್ತಿರ್ಬೇಕಾದ್ರೆ, ಅದೇ ಒಂದು ಭಾಷೆಯನ್ನು ಇಟ್ಕೊಂಡು ಒಂದು ಸಿನಿಮಾ ಪ್ರಮೋಷನ್ ಆಕ್ಟಿವಿಟಿ ನಡಿಬೇಕಾದ್ರೆ ಒಂದು ಭಾಷೆಯ ಸೆಂಟಿಮೆಂಟ್ ನ ಪ್ರಶ್ನೆ ಮಾಡೋದು ಅಥವಾ ಕೆಣಕೋದು, ಎಲ್ಲ ಒಂದ್ ಕಡೆ ಅದು ಒಳ್ಳೆ ವಿಲ್ಲಿಂಗ್ನೆಸ್ ಅಂತೂ ಅಲ್ಲ. ಅದು ಯಾವ ರೀತಿ ರಾಜಕೀಯ ಕುರಿತನೋ ಪೋಷಿತನೋ ಗೊತ್ತಿಲ್ಲ. ಬಟ್ ಆ ಒಂದು ವಿಷಯನ ತುಂಬಾ ಸೆನ್ಸಿಟಿವ್ ಅನ್ನೋ ವಿಷಯಗಳನ್ನ ಆ ಥರ ಒಂದು ವೇದಿಕೆಯಲ್ಲಿ ಬಳಸ್ಕೊಂಡಿದ್ದಾಗಲಿ ಅಥವಾ ಮಾತಾಡಿದಾಗಲಿ ತಪ್ಪು. ಅಂಡ್ ನಾವು ಆಗ್ಲೇ ಹೇಳ್ದಂಗೆ ನಾವು ಕಮಲ್ ಹಾಸನ್ ಅವ್ರನ್ನ ಅತಿಯಾಗಿ ಪ್ರೀತಿಸ್ತೀವಿ, ಅತಿಯಾಗಿ ಅಭಿಮಾನಿಸ್ತೀವಿ. ಹಾಗಂತ ಎಲ್ಲವನ್ನೂ ಒಪ್ಪಕ್ಕಾಗಲ್ಲ. ಸೊ ತಪ್ಪೇ. ಅದು ಭಾಷಾ ತಜ್ಞರು ಮಾತಾಡ್ಕೊಳ್ಳಿ ಅಂದಾಗ ಭಾಷೆ ಬಗ್ಗೆ ಮೆನ್ಷನ್ ಮಾಡದೇ ಇದ್ರು ನಡೆದಿರೋದು, ಅಲ್ಲಿ ಗೆದಿರ್ತಾ ಇದ್ರಿ. ಅಂಡ್ ನಿಮ್ಮ ಸಿನಿಮಾ ನೋಡಿ ಇಷ್ಟು ವರ್ಷ ಗೆಲ್ಸ್ಕೊಂಡ್ಬಂದಿದ್ವಿ, ನಮ್ಮ ಮನಸ್ಸನ್ನು ನೀವು ಗೆದ್ದಿದ್ದೀರಾ ಅಂದಾಗ, ಅಂಡ್ ಮತ್ತೆ ಇನ್ನೊಂದು ಸಿನಿಮಾ ಮೂಲಕ ನಮ್ಮನ್ನ ಸೂರೆಗೊಳ್ತೀರಿ ಅಂತ ಅನ್ಕೊಂಡು ಹೊರತು ಅಲ್ಲಿ ಭಾಷೆಯ ಅಥವಾ ಯಾವುದೋ ಒಂದು ಸೆನ್ಸಿಟಿವ್ ಇಶ್ಯೂನ ಮೆನ್ಷನ್ ಮಾಡಿ ಅದನ್ನ ಟ್ರಿಗರ್ ಮಾಡಿ ಅಥವಾ ಟಿಕಲ್ ಮಾಡುವಂತ ನೆಸಿಟಿ ಇರಲಿಲ್ಲ. ಅದೇ ಅವರವರ ವಿವೇಚನೆ. ಪ್ರೀತಿಯನ್ನ ಪಡ್ಕೊಳ್ಳೋದು ನಮ್ಮ ಕೈಲಿದೆ, ಕಳ್ಕೊಳ್ಳೋದು ನಮ್ಮ ಕೈಲಿದೆ. ಸೊ ಪಡ್ಕೊಳ್ಳೋದು ಕಳ್ಕೊಳ್ಳೋದು ಅವರೇ ನಿರ್ಧಾರ ಮಾಡೋದು.